ಹಲೋ ಗೈಸ್, ಭಾನುವಾರದ ಬ್ಲ್ಯಾಕ್. ಸ್ವಲ್ಪ ಆ ಕಡೆ ನೋಡು. ಸ್ವಲ್ಪ ಈ ಕಡೆ ನೋಡು ಕಂದ. ಅಣ್ಣ ಗಾರಕ್ಕೆ ಸ್ಟಡಿ ಮಾಡಿಕೊಟ್ನ. ನಾನು ಫಾಸ್ಟಾಗಿ ಬಂದೆ ನೋಡಪ್ಪ. ಯಾಕಂದರೆ ಬಿಸಿಲು ಹತ್ತಿ ಮೇಲೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ಟ್ರಾಂಗಾಗಿ ಕೊಡಪ್ಪ ಬೇಗ ಅಂತ ಹೇಳಿದೆ. ಅಣ್ಣ ಫಾಸ್ಟಾಗಿ ಕೊಟ್ನ. ಸೊ ಇದು ಫ್ರಂಟು ಕಾಂಪೌಂಡ್ ಇದು. ಸೊ ಇದು ಹಬ್ಬ ಅಂದ್ಬಿಟ್ಟು ನಾವು ಕೈ ಹಾಕಿರಲಿಲ್ಲ. ಅವ್ರ ಹಬ್ಬ ಎಲ್ಲ ಮುಗೀತು. ಸೊ ಇವತ್ತು ಎಂಟ್ರಿ ಕೊಟ್ಟಿದ್ದೀವಿ ಆ ಕಡೆಗೆ. ನೋಡೋಣ, ಇನ್ನೊಂದು 3 ಡೇಸ್ 4 ಡೇಸಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ವರ್ಕು ಅಂದರೆ ಸುಮಾರು ದಿನ ಆಗಿತ್ತು ಇಲ್ಲಿ ಕೆಲಸ ಬಿಟ್ಟು. ಸೊ ನಾವು ಸೋಂಬೇರಿಗಳಾಗ್ಬಿಟ್ಟಿದ್ವು ಹೊತ್ತಿನಿಂದ. ಏನು ಮಾಡೋಕ್ಕಾಗತ್ತೆ, ಟೀ ಕುಡಿಯೋಕ್ಕೂ ಸುಧಾ ಕಾಸಿರಲ್ಲ, ಹಂಗಾಗಿತ್ತು. ಏನು ಮಾಡ್ತೀರಾ? ಸೊ ಹಂಗೆ ಬಣ ತಿಂಡಿ ಮಾಡ್ಕೊಂಡು ಅಂದ್ಬಿಟ್ಟು ತಿಂಡಿ ರೆಡಿ ಮಾಡಿದ್ವಿ. ತಿಂಡಿ ಅದೇ ದೋಸೆ, ಅದೇ ಇದು, ಏನು ಚೇಂಜಸ್ ಏನಿಲ್ಲ. ಅಯ್ಯೋ, ಅದೇ ದೋಸೆ ತಿಂದು 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 ನಮಗೂ ಸಾಕಾಗ್ಬಿಟ್ಟೈತೆ. ಹೋಗಪ್ಪ, ಬೇಜಾರಾಗ್ಬಿಟ್ಟೈತೆ ನಮಗೆ. ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಫಸ್ಟೇ ಕಲ್ತಿರೋನು. ಯಾಕಂದರೆ ಒಂದಿನ ಅಲ್ಲ 2 ದಿನ ಲೇಟಲ್ಲಿ ಕೆಲಸ ಮಾತ್ರ ಪಕ್ಕ ಇರಬೇಕು. ಯಾವನ್ನೆಲ್ಲ ಕೆಲಸ ಮಾಡಿದವನು ಅವ್ನ ನಂಬರ್ ಕೊಡಲ್ಲ ಫಸ್ಟು ಅಂತ ಇರಬೇಕು, ಹಂಗಿರ್ಬೇಕು ಕೆಲಸ. ಸೊ ವರ್ಕು ಒಂದಿನ ಲೇಟ್ ಆಗಲಿ ಅಂತ ನಾನು ಇನ್ನೊಂದು ಸಲ ಹೇಳ್ತೀನಿ. ಚೆನ್ನಾಗಿರ್ಬೇಕು ಕೆಲಸ. ನನಗಂತೂ ಸೂಪರಾಗಿರ್ಬೇಕಪ್ಪ. ಏನ್ ನೋಡ್ಕೊಂಡು ಹಂಗೆ ಹೋಯ್ತಾ ಇದಾರೆ, ಇನ್ನೇನಾಗಬೇಕು? ಜೋರ್ ಕೈ ಬೆಚ್ಚು ಮಾಡಿ. ತುಂಬಾ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಹಂಗೆ ಹೋಗ್ಬಿಡಿ. ನಿಮ್ಮ ಖುಷಿ ಆದರೆ ಫಾಲೋನು ಮಾಡ್ಕೊಂಬಿಡಿ. ಇನ್ನೊಂದು ಸಲ ಹೇಳ್ತಿದ್ದೀನಿ, ಮರಿಬೇಡ್ರಿ. ಇದು ಫ್ರಂಟ್ ವರ್ಕ್ ಇದು. ಸೊ ನಾಳೆ ಇನ್ನೂ ಚೆನ್ನಾಗಿ ತೋರಿಸ್ತೀನಿ. ಯಾಕಂದರೆ ಸ್ವಲ್ಪ ಲೇಟಾಗಿತ್ತು, ನೀಟಾಗಿ ಕಾಣಲಿಲ್ಲ. ಸೊ ಆದ್ರೂ ಕ್ಯಾಮ್ರಾ ಕ್ಲಿಯರಿಟಿ ಚೆನ್ನಾಗೈತೆ. ನೈಟ್ 6 ಗಂಟೆ ಆಗಿತ್ತು, ಆಗೋ ಈ ಥರ ಕಾಣ್ತೈತೆ. ಸೊ ವರ್ಕ್ ಕಾಯ್ಕೋಬೇಕು ಕೈಲಾಸ ಅಂತ ನಂಬಿರೋನು ನಾನು. ಸರಿ, ಅಲ್ಲೇನು ಮುಗಿಸ್ಕೊಂಡು ನಾವು ಹೊರಟೆ ಊರ ಕಡೆ. ಸೊ ಅಲ್ಲವೇ ಟೈಮ್ ಆಗಿತ್ತು. ಸಿದ್ದಣ್ಣ ಬೇರೆ ನಿಧಾನಕ್ಕೆ ಹೋಗಪ್ಪ, ವೀಡಿಯೋ ಬೇರೆ ಮಾಡ್ತಿದ್ದೆ ಎಡಗಲ್ಲಿ ಫೋನ್ ಹಿಡ್ಕೊಂಡು ಅನ್ನ. ಏನಿಲ್ಲ ಕುಂತ್ಕೊಳ್ಳೋ, ಏನೂ ಆಗಲ್ಲ ಅಂದು ಕಾಮಿಡಿ ಮಾಡ್ತಾಯಿದ್ದೆ ನನ್ನಲ್ಲೇ. ಅವಾಗ ಅವನು ಏನಂತಂದರೆ, ನಿಧಾನಕ್ಕೆ ಹೋಗಪ್ಪ, ನಾಯಿಗೆ ಅಡ್ಡ ಬರ್ಬಿಟ್ಟು ನಮ್ಮ ಮುಗ್ರು ಸ್ಕೂಟಿ ಆಮೇಲೆ. ಇಂತೂ ಕಿರ್ಗಾವಲ್ಲಿ ಬಂದ್ವಿ. ಅಲ್ಲೊಂದು ಕಾಫಿ ಹಾಕ್ಕೊಂಡು ಸ್ಟ್ರಾಂಗಾಗಿ ಲೊಕೇಶನ್ ಅಂಗಡಿಯಲ್ಲಿ ಮನೆಗೆ ಹೊರಟೆ. ಮನೆಯಲ್ಲಿ ಸರ್ಪ್ರೈಸ್ ಚಿಕನ್ ಬಿರಿಯಾನಿ. ಅಯ್ಯೋ, ಏನು ಚಿಕನ್ ಬಿರಿಯಾನಿ ಇದೇನೋ. ಚಿಕನ್ ಬಿರಿಯಾನಿ ಮಾಡಿದರೆ ಓಕೆ, ನನಗೆ ಇಷ್ಟ ಆಗಿರೋ ಕಬಾಬೆಲ್ಲ ರವಾ ಅಂತ ಕೇಳಿದೆ. ಅಯ್ಯೋ, ಇನ್ನೂ ಕೊಟ್ಟಿರಿ, ಇನ್ನೂ ಆಗಿಲ್ಲ, ಹಾಕ್ಕೊಡ್ತೀನಿ ಇರಪ್ಪ ಅಂತ ಹೇಳಿದ್ರು. ಸೊ ಅಯ್ಯೋ ಮುಂಡತ್ತವೆ. ಫಸ್ಟು ಕಬಾಬ್ ತಂದು ಕೊಡ್ರು ನನಗೆ. ಬಿರಿಯಾನಿ ಮನ ಹಾಳಾಗ ಫಸ್ಟ್ ಇಂಥ ಮಕ್ಕಳ ಜೊತೆ ಮೇಲ್ಗಡೆ ಬಂದು ಒಂದು 5 ನಿಮಿಷ ಅರಟೆ ಹೊಡೆದೆ. ಒಳ್ಳೆ ಊಟ ಮಾಡಿದ್ವಿ.